Hi students, ಇವತ್ತು ಡಿಮಲ್ಟಿಪ್ಲೆಕ್ಸರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಡಿಮಲ್ಟಿಪ್ಲೆಕ್ಸರ್ ಅಂದರೆ ಅದೊಂದು ಡಿಜಿಟಲ್ ಇನ್ಫಾರ್ಮೇಷನ್ ಪ್ರೊಸೆಸರ್. ಸೊ ಜಸ್ಟ್ ಲೈಕ್ ಮಲ್ಟಿಪ್ಲೆಕ್ಸರ್ಸ್, ಅದು ಇನ್ಪುಟ್ಸ್ ತಗೊಳುತ್ತೆ ಯೂಸರ್ಸಿಂದ. ಸೊ ನೆಕ್ಸ್ಟ್ ವಾರಿಯಸ್ ಡಿಫ್ರೆಂಟ್ ಸೋರ್ಸ್ಗೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಸೊ ಮಲ್ಟಿಪ್ಲೆಕ್ಸರ್ ಏನು ಮಾಡುತ್ತೆ ಅಂದರೆ ಮಲ್ಟಿಪಲ್ ಇನ್ಪುಟ್ಸ್ ತಗೊಂಡು ಅದರಲ್ಲಿ ಕೆಲವು ಸೆಲೆಕ್ಟ್ ಮಾಡಿ ಒಂದು ಔಟ್ಪುಟ್ ಜನರೇಟ್ ಮಾಡುತ್ತೆ. ಸೊ ಡಿಮಲ್ಟಿಪ್ಲೆಕ್ಸರ್ ಅಂದರೆ ಅದಕ್ಕೆ ಆಪೋಸಿಟ್ ಆರ್ ಇನ್ವರ್ಸ್. ಸೊ ಇನ್ಪುಟ್ ತಗೊಂಡು ಒಂದು ಸೋರ್ಸಿಂದ ತಗೊಳುತ್ತೆ. ಸೊ ಔಟ್ಪುಟ್ ಡಿಫ್ರೆಂಟ್ ಸೋರ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಒಂದು ಇನ್ಪುಟ್ ತಗೊಂಡು ಸೆವರಲ್ ಔಟ್ಪುಟ್ಸ್ ಜನರೇಟ್ ಮಾಡುತ್ತೆ, ಜಸ್ಟ್ ಲೈಕ್ ಆಪೋಸಿಟ್ ಟು ಮಲ್ಟಿಪ್ಲೆಕ್ಸರ್. ಸೊ ಅದಕ್ಕೆ ಒಂದು ಡೇಟಾ ಇನ್ಪುಟ್ ಲೈನ್ ಇರುತ್ತೆ. ಸೊ ಕಂಟ್ರೋಲ್ ಲೈನ್ಸ್ ತುಂಬ ಇರುತ್ತೆ, ಅಂದರೆ ಸೆಲೆಕ್ಟೆಡ್ ಲೈನ್ಸ್. ಸೊ ಜಸ್ಟ್ ಲೈಕ್ ಮಲ್ಟಿಪ್ಲೆಕ್ಸರ್ಸ್, ಇದರಲ್ಲೂ ಇನ್ಪುಟ್ ಸೆಲೆಕ್ಟ್ ಆಗುತ್ತೆ, ಯಾವ ಇನ್ಪುಟ್ಸ್ ಪ್ರಾಸೆಸ್ ಮಾಡಬೇಕು. ಸೊ ಸೆಲೆಕ್ಟೆಡ್ ಇನ್ಪುಟ್ಸ್ ಮಾತ್ರ ಪ್ರಾಸೆಸ್ ಆಗಿ ಔಟ್ಪುಟ್ ಜನರೇಟ್ ಆಗುತ್ತೆ. ಸೊ ನಂಬರ್ ಆಫ್ ಕಂಟ್ರೋಲ್ ಲೈನ್ಸ್ ಕಂಟ್ರೋಲ್ ಔಟ್ಪುಟ್ ಲೈನ್ಸ್ನ ಡಿಸೈಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಬ್ಲಾಕ್ ಡಯಾಗ್ರಾಮ್ ಆಫ್ ಡಿಮಲ್ಟಿಪ್ಲೆಕ್ಸರ್. ಸೊ ಇದರಲ್ಲಿ 1:2n ಡಿಮಲ್ಟಿಪ್ಲೆಕ್ಸರ್. ಸೊ ಇನ್ಪುಟ್ ಡೇಟಾ ಲೈನ್ ಒಂದೇ ಇದೆ. ಸೊ n ಸೆಲೆಕ್ಷನ್ ಲೈನ್ಸ್ 3 ಇದೆ. ಸೊ ಡೇಟಾ ಅಪೋಸಿಟ್ ಟು ಮಲ್ಟಿಪ್ಲೆಕ್ಸರ್. ಸೊ ಒಂದು ಲೈನ್ ಇನ್ಪುಟ್ ಕೊಟ್ಟರೆ ಅದರಲ್ಲಿ ಲೈನ್ಸ್ ಮಲ್ಟಿಪಲ್ ಲೈನ್ಸ್ ಸೆಲೆಕ್ಟ್ ಆಗುತ್ತೆ. ಸೊ ಮಲ್ಟಿಪಲ್ ಔಟ್ಪುಟ್ಸ್ ಜನರೇಟ್ ಆಗುತ್ತೆ. ಇಲ್ಲಿ ಒಂದು ಲೈನ್ ಕೊಡ್ತಿದ್ವಿ, 3 ಸೆಲೆಕ್ಷನ್ ಲೈನ್ಸ್ ಸೆಲೆಕ್ಟ್ ಆಗಿದೆ ಇನ್ಪುಟ್ಸ್ ಆಗಿ. ಸೊ ನೆಕ್ಸ್ಟ್ 3 ಔಟ್ಪುಟ್ಸ್ ಜನರೇಟ್ ಆಗಿದೆ. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಟ್ರೂತ್ ಟೇಬಲ್ ಫಾರ್ 1:4 demultiplexer. So 1:4 demultiplexer has only one input, which is denoted as I for input. So next, two selected lines, S1 and S0. Next, multiple output lines, Y0, Y1, Y2, Y3. So diagram ನೋಡೋಣ ನೆಕ್ಸ್ಟ್ ಸ್ಲೈಡಲ್ಲಿ. ಸೊ ಇಲ್ಲಿ ಐ ಅನ್ನೋದು ಸಿಂಗಲ್ ಇನ್ಪುಟ್, S1 S0 ಅನ್ನೋದು ಮಲ್ಟಿಪಲ್ ಇನ್ಪುಟ್ಸ್ ಸೆಲೆಕ್ಟ್ ಆಗಿದೆವು. ಸೊ ಐ ಅನ್ನೋ ಡೇಟಾಯಿಂದ S1 S0 ಸೆಲೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಔಟ್ಪುಟ್ಸ್, n ನಂಬರ್ ಆಫ್ ಔಟ್ಪುಟ್ಸ್. ಸೊ ಇಲ್ಲಿ ಔಟ್ಪುಟ್ 4 ಬಂದಿದೆ. ಸೊ ಒಂದು ಇನ್ಪುಟ್ಗೆ 2 ಇನ್ಪುಟ್ ಸೆಲೆಕ್ಟ್ ಆಗಿದೆ, ಔಟ್ಪುಟ್ ಬಂದು 4 ಜನರೇಟ್ ಆಗಿದೆ. ಸೊ ಇದೇ ರೀತಿ ಮಲ್ಟಿಪ್ಲೆಕ್ಸರಲ್ಲಾದರೆ ಮಲ್ಟಿಪಲ್ ಇನ್ಪುಟ್ಸ್ ಬರುತ್ತೆ, ಅದರಲ್ಲಿ ಕೆಲವು ಸೆಲೆಕ್ಟ್ ಆಗುತ್ತೆ, ಔಟ್ಪುಟ್ ಮಾತ್ರ ಸಿಂಗಲ್ ಲೈನ್. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಟ್ರೂತ್ ಟೇಬಲ್ 1:4 ಡಿಮಲ್ಟಿಪ್ಲೆಕ್ಸರ್ಗೆ ಟ್ರೂತ್ ಟೇಬಲ್. ಸೊ ಇಲ್ಲಿ ಸೆಲೆಕ್ಟೆಡ್ ಇನ್ಪುಟ್ ಮಾತ್ರ ಬಳಸ್ತಿದ್ದೀವಿ, S0 and S1. ಸೊ ಔಟ್ಪುಟ್ 4 ಬರುತ್ತೆ, Y0, Y1, Y2, Y3. ಸೊ S1 S0ಗೆ 0 0 ಕೊಟ್ಟರೆ ಸೊ Y0 ಮಾತ್ರ 1 ಆಗಿ ಮಿಕ್ಕಿದ್ದೆಲ್ಲ 0 ಆಗುತ್ತೆ. ನೆಕ್ಸ್ಟ್ S1ಗೆ 0, S0ಗೆ 1 ಆದರೆ Y1 1 ಆಗುತ್ತೆ, ಮಿಕ್ಕಿದ್ದೆಲ್ಲ 0 ಆಗುತ್ತೆ. ನೆಕ್ಸ್ಟ್ S1 ಈಕ್ವಲ್ಸ್ ಟು 1, S0 ಈಕ್ವಲ್ಸ್ ಟು 0 ಕೊಟ್ಟರೆ Y2 1 ಆಗುತ್ತೆ, ಮಿಕ್ಕಿದ್ದೆಲ್ಲ 0. ನೆಕ್ಸ್ಟ್ S1 ಈಕ್ವಲ್ಸ್ ಟು 1, S0 ಈಕ್ವಲ್ಸ್ ಟು 1. ಸೊ ಇದಕ್ಕೆ Y3 ಈಕ್ವಲ್ಸ್ 1 ಆಗುತ್ತೆ, ಮಿಕ್ಕಿದ್ದೆಲ್ಲ 0 ಆಗುತ್ತೆ. ಸೊ ಇದು ಸ್ವಲ್ಪ ಈಸಿಯಾಗಿದೆ. ಸೊ ನೆಕ್ಸ್ಟ್ ಸ್ಲೈಡ್. ಓಕೆ, ದಟ್ಸ್ ದ ಎಂಡ್.